ಎಲ್ಲಿ ಬರ್ತಿ ಮಾರೆ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಸೈಕ್ ರಿಕ್ಷಾದವ್ರು ಮಾರೆ ಒಂದು ಟರ್ನ್ ಗೆತ್ತಾರತ್ತ. ಸೂಪರ್ ಟರ್ನ್ ಗೆತ್ತಾರ ಮಾತ್ರ. ನೆಕ್ಸ್ಟ್ ಲೆವೆಲ್ ಸನ್ಮಾನ ಮಲ್ಪೊಡಿರಿ ಈಗ. ಹಾಂ ಎಲ್ಲಿ ಹೋಗ್ತಿದ್ದಾರೆ ಮಾರ? ಅಷ್ಟು ಜಾಗ ಉಂಟಲ್ಲ ಮಾರ ಅಲ್ಲಿ. ಇದು ಸೆಕೆಂಡ್ ಡೇ. ಈಗ ನಾನು ಉಡುಪಿಯಲ್ಲಿದ್ದೆ. ಈ ಆಟೋ ಡ್ರೈವರ್ಸಿಗೆ ಮಾತ್ರ ಮಿರರ್ ಯೂಸ್ ಆಗೋದಿಲ್ವಾ ಎಂತಂತ ಗೊತ್ತಿಲ್ಲ ಮಾರೆ. ಒಂದು ಲೇನ್ ಚೇಂಜ್ ಮಾಡುವಾಗ ನಾನು ರೈಟ್ ಸೈಡಲ್ಲಿ ಇದ್ದೇನಂತ ಒಂದು ನೋಡಿ ಈಚೆ ಬರಲಿಕ್ಕೂ ಆಗೋದಿಲ್ಲ. ನನಗೆ ಜಸ್ಟ್ ಕಾಪು ಬಂದೆ, ಇಲ್ಲಿಂದ ಒಳಗೆ ಹೋಗಬೇಕು ಸಚಿನ್ ಅಣ್ಣನ ಮನೆಗೆ. ಇವರೆಂತ ಮಧ್ಯ ರೋಡಲ್ಲಿ ಬರ್ತಿದ್ದಾರೆ, ಅರ್ಥ ಆಗಲಿಲ್ಲ. ಕಾಲ್ ಸಚಿನ್ ಶಟರ್ ಬಾಕ್ಸ್ ಫಿಲ್ಮ್ಸ್. ಹಾಂ ಅಣ್ಣೇರ್ ಯಾನೆ ಮಗ ಗಮ್ಮತ್ತದ. ಮೊನ್ನೆ ಅಲ್ಲಿ ಉಡುಪಿಯಲ್ಲಿ ತಗೊಂಡಿದ್ದೆ ಡಿಸ್ಪ್ಲೇ, ಭಾರಿ ದೊಡ್ಡ ಮಾತ್ರ. ಎಡಿಟಿಂಗ್ ಮಾಡಿ ಗಮ್ಮತ್ತಾಗ್ಬೋದು ಇದರಲ್ಲಿ. ಇವ್ರದ್ದು ಇನ್ನೊಂದು ಸ್ಪಾಟ್ ನೋಡಿ, ಫುಲ್ ಸೆಟ್ ಎಡ್ಡೆ ಸ್ಪಾಟ್ ಮಾರಿ. ಒಂದು ಸ್ಟುಡಿಯೋ ಇತ್ತಲ್ಲ ಅದಾ? ಪೂರ ಕ್ಯಾಂಪಿಂಗ್ ಅದ. ಇವರು ಕ್ಯಾಂಪಿಂಗ್ ಎಲ್ಲ ಹೋಗ್ತಿರ್ತಾರೆ, ಸೊ ಅದೆಲ್ಲ ಅದ್ರದ್ದು ಐಟಮ್. ಏನಾದ್ಯಪ್ಪಲ್ಲ ಸಂಭವ ಕ್ಯಾಂಪಿಂಗ್ ಬೇರೆ ಕಡೆ ಆಯ್ತು. ಎವ್ರಿ ಸೈಡ್ ಇವರು ಇದ್ದಾರೆ ಅಲ್ಲ, ಎಲ್ಲ ಇವರೇ ಹೇಳ್ಬೇಕು ಸ್ಪಾಟ್. ಎಲ್ಲ ಅಲ್ಲಿದೆ ಇದು ಐಟಮ್ ಎಲ್ಲ. ಇದೆಲ್ಲ ಮೋಸ್ಟ್ಲಿ ಲೈಟ್ ಫ್ಯಾನ್. ಓ, ಅಲ್ಲಿ ತಗೊಂಡೋಗ್ಲಿಕ್ಕೆ ಐಟಮ್ ಹೆವಿ ಇರ್ತದೆ. ಅದ ಫುಲ್ ಲೋಡೆಡ್. ಹೌದು ಮಾರೆ. ಈಸುದಲ್ಲಿ ಹಾಂ ಅದು ಗಾಡಿ ಅದಕ್ಕೆ ಸೂಟ್ ಅಂತ. ಹಾಂ, ಅದಕ್ಕೆ ಸೂಟ್. ಹೌದು, ಜಿಮ್ನಿ ತಗೊಂಡು ಹೋಗುದಿಲ್ಲ ಕ್ಯಾಂಪಿಂಗ್ ತಗೊಂಡು ಮುಂಚೆ ತಗೊಂಡು ಹೋಗ್ತದೆ. ಹಾಂ, ಅದರಲ್ಲಿ ಜಾಸ್ತಿ ಐಟಮ್ ಇಡ್ಲಿಕ್ಕೆ ಆಗುದಿಲ್ಲ. ಇದು ಟ್ಯಾಂಕ್ ಎಲ್ಲಿ ತಗೊಳೋದು? ಅಲ್ಲ, ಹಾಂ. ನಂದು ಸಹ ಹಳೆ ಟ್ಯಾಂಕ್ ಉಂಟು ಮಾರೆ, ಬೇಕಾದ್ರೆ ಈಗ ಮಾಡೋದು ಒಳ್ಳೆ. ಯಾವುದು ಈ ಥರನೇ ಸಿಗುದಾ? ಅರ್ಧ ಟ್ಯಾಂಕ್ ಎಷ್ಟು ಇರ್ತದೆ ಒಂದಕ್ಕೆ? ಇದು ಅಲ್ಲ, ಸೇಲಿಗಿಲ್ಲ. ಓಕೆ. ಅದ ಅಲ್ಲಿ ಸೈಡಲ್ಲಿ ಇಟ್ಟಿರ್ತಾರಲ್ಲ, ಅದು ನಿಮ್ಗೆ ಕೊಟ್ಟದಲ್ಲ? ಹೊರಗಡೆ ಉಂಟು. ಟ್ಯಾಂಕ್ ಹೊರಗಡೆ ಉಂಟು. ಓ, ಇನ್ನು ಆ ಮನೆಗೆ ಹಾಕಿ ಅಲ್ಲ ಹೊಸ ಅಲ್ಲಿ ಪ್ಲಾನ್ ಮಾಡ್ಬೇಕು ಅದೆಲ್ಲ. ಒಂದು ನೆಕ್ಸ್ಟ್ ಡೇ ನಮ್ಮೆಲ್ಲ ಒಂಜಿ ಮೇನ್ ಜನ ಬೈದಂಡು ಕುಂದಾಪುರದಲ್ಲಿ ಪಂಚಿ ಪುರಗಳು ಗೊತ್ತುಪ್ಪು ಹೆಬ್ರಿದಲ್ಲಿ ಪುರ ಗೊತ್ತುಪ್ಪು ಬೊಕೊಂಜಿ ಮೇನ್ ಬೈಕ್ ಉಂಡು ಪಕ್ಕದ ಹೋಗ್ಯಾನೆ. ಆ ಬೈಕ್ ಇಂಚ ಫೇಮಸ್ ಆಯ್ತು ಆಯ್ತು ಸ್ಟೋಡ್ಲಿಕ್ಕೆ ಇಂಚ ಆಗ್ತೀನಿ ಅಂದ್ರೆ ನೇ ನಮ್ಮ ನೀರೇ ಹೆಬ್ರಿ ವೆಲ್ಕಮ್. ನಾ ಫಸ್ಟ್ ಟೈಮ್ ಕಿಂಜೆಲ್ಲ ಬರೋದಿಲ್ಲ ಅದು ಅದೊಂದು ಸ್ಟಿಕ್ಕರ್ ಉಂಟು ಗಂಟೆ ಬರುತ್ತೆ ಅದೇ. ಸೊ ಏರ್ ಮಾತ್ರ ಮೇಲೆ ಫೋನ್ ಪ್ಲೇ ನೀರೇ ಹೆಬ್ರಿ ಯೂಟ್ಯೂಬ್ ಚಾನಲ್ ಬರ್ಕೊಂಡು ಇನ್ಸ್ಟಾಗ್ರಾಮ್ ಮಸ್ತ್ ಫೇಮಸ್. ಪಾಡ್ಲೆ ಒಂದು ಪೂರ ಸ್ಟಿಕ್ಕರ್ ಉಂಟು ನೆಟ್ಟು ಪೂಜೆ ಕೊಂಡದ್ದು ಮಿಚ್ಚರಿ. ನೆಕ್ಸ್ಟ್ ಕೆಲವು ಪ್ಲಾನ್ಸ್ ಮಲ್ದ ಕ್ಯಾಂಪಿಂಗ್ ಮಸ್ತ್ ಹೆಲ್ಪ್ ಅಂತ ಲೊಕೇಶನ್ ಮಾತ್ರ ತೋರೆ ಅಂಚೆ ಬೇಗ ಮಲ್ಲ ಸರ್ಪ್ರೈಸ್ ಉಂಟು ಅದನ್ನ ಅವು ಏನು ಅವರೆಲ್ಲ ಕೂಡ ಗೊತ್ತಾಗ್ಬಿಡು ಎಲ್ಲ ಬರ್ಪೆ ಬೇಗ ಮಲ್ಲ ಸರ್ಪ್ರೈಸ್ ಎನ್ಲೆ ಈ ಗಾಡಿ ಡೇಂಚ ಮತ್ತೊಳ್ಳಿರಿ ಬೇರೆ ಸರ್ಪ್ರೈಸ್ ಅನ್ನೊಂದು ಕಿಂಜ ಯೂಟ್ಯೂಬ್ ಒಂದು ಚೂರು ಒಂದಿತ್ತು ನಾವು ಸೆಟ್ ಅಂತ ತಗೊಂಡಿಲ್ಲ ಒಂದೇ ಕೊಟ್ಟು ತಿಕ್ಕು ಒಬ್ರು ಬೇರೆ ಬೈಕ್ ಬಗ್ಗೆ ಮಾತಾಡ್ಗ. ಸೊ ಇಂಟ್ರೆಸ್ಟಿಂಗ್ ಬೈಕ್ ಉಂಡು ಅದು ಇಂಟ್ರೆಸ್ಟಿಂಗ್ ಜನಗಳು ತಿಕ್ಕಿದ್ದಾರೆ ಬೈಕ್ ಸ್ಟಿಕ್ಕರ್ಸ್ ಲೊಪ್ಪು ನೈಟ್ ತಗೋಬೋದೇನೆ ಫಸ್ಟ್ ಕನ್ನ ಬೇಲೆ ಹೋಗ್ಬೇಕು ಆಯ್ತು ಹೋಗಿ ತಿಕ್ಕು ಸಮುದ್ರಕ್ಕೆ ಸ್ವಲ್ಪ ಬ್ಯಾಕ್ ಕೊಟ್ರೆ ಬ್ಯಾಕ್ ಕೊಟ್ರೆ ಆದಷ್ಟು ಕೆಲಸ ಆಯಿತು ನಂದು ಲ್ಯಾಪ್ಟಾಪಲ್ಲಿ. ಅದೆಂತ ಗೊತ್ತಾ, ನಂದು ಚಾನಲಲ್ಲಿ ಒಂದು ಗ್ಲಿಚ್ ಇತ್ತು. ಅಪ್ಲೋಡ್ ಮಾಡಿದ ಮೇಲೆ ಮ್ಯೂಸಿಕ್ ಇಲ್ಲಿದ್ರು ಸಹ ಕಾಪಿ ರೈಟ್ ಅಂತೆಲ್ಲ ಬರೋದು, ಬರೀ ವಾಟರ್ಶಿಪ್ ಪ್ರಾಬ್ಲಮ್ ಇತ್ತು ಮಾರೆ. ಅದಕ್ಕೆ ಇವ್ರ ಹತ್ರ ಹೆಲ್ಪ್ ತೊಗೊಳಿಕ್ಕೆ ಬಂದದ್ದು. ಇವ್ರು ನೋಡಿ ಹೆಬ್ರಿ ಬೈದಾರೆ ಕಮೆಂಟ್ ಮಾಡ್ತಂದಿರೋದ ಟಿಪಿ ಊದುನು ಅವಮದಿ ಓ ಕ್ರೇಜಿ. ಓ ಮೇರ್ ನನ್ನೇನಾ? ವಾವ್, ಒಂದು 1 ಕೋಟಿಂಗ್ದಲ್ಲಿ ಆತನ ಪೇಂಟ್. ಹೌದಾ? ಇದು ನೋಡಿ ಬಗೀರಾ. ಉಡುಪಿ ಸೈಡ್ ಅವರಿಗೆ ಹೇಳ್ಬೇಕಂತಿಲ್ಲ ಇದು ಯಾರ್ದು ಗಾಡಿ ಅಂತ, ನೋಡಿದಾಗ ಗೊತ್ತಾಗ್ತದೆ. ಇವರೀಗ ಕ್ಯಾಂಪಿಂಗ್ ಎಲ್ಲ ಇದರಲ್ಲಿ ಹೋಗೋದು. ಒಂದ್ಸಲ ನಾನದೇ ಪ್ಲ್ಯಾನ್ ಮಾಡ್ತುಂಟು, ತುಂಬ ಟೈಮಿಂದ ಪ್ಲ್ಯಾನ್ ಮಾಡ್ತಿತ್ತು ಒಟ್ಟಿಗೆ ಕ್ಯಾಂಪಿಂಗ್ ಹೋಗಬೇಕು ಹಾಗೆ ಅಂತೆಲ್ಲ. ಕ್ಯಾಂಪಿಂಗ್ ಎಂತ ಕೈಗೆ ಸಿಗೋದು ನೋಡುದು ಮಾರೆ.
ನಾವು ತುಂಬ ಟೈಮಿಂದ ಪ್ಲಾನ್ ಮಾಡ್ತಿತ್ತು ಕ್ಯಾಂಪಿಂಗ್ ಹೋಗ್ಬೇಕಂತ. ನಮ್ಮ ಕ್ಯಾಂಪಿಂಗ್ ಹೋಗ್ಲಿಕ್ಕೆ ನನಗೆ ಸಹ ಟೈಮ್ ಇರಲಿಲ್ಲ. ಇವರು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಅಂತ ಇವರು ಸಹ ಬಿಸಿ ಇದ್ರು. ಒಳಗೆ ಹೊಳೆ ಹತ್ತಿರ ಎಲ್ಲ ಕೆಲವು ಜಾಗ ಉಂಟು, ಅಲ್ಲಿ ಹೋಗಿ ಒಂದಿನ ಟೆಂಟಲ್ಲೆಲ್ಲ ಸ್ಟೇ ಆಗಿ ಒಂದು ಗಮ್ಮತ್ತು ಮಾಡಬೇಕು. ಇವ್ರದ್ದು ಮನೆ ಕೆಲಸ ಆಗ್ತುಂಟು, ಹಾಗೆ ಇಲ್ಲಿ ಇನ್ನೊಂದು ಕೆಲಸ ಆಗ್ತುಂಟು ನೋಡಿ. ಸಚಿನ್ ನನ್ನ ಮಗಂದಿರ್ಬೇಕು. ಇದು ಟ್ರ್ಯಾಕ್ಟರ್, JCB ಎಲ್ಲ ಎಂತ ಮಾರೆ ಕಾಲಡಿ. ಇವರು ಆಲ್ರೆಡಿ ಒಂದ್ಸಲ ಪೇಂಟ್ ಮಾಡಿದ್ದಾರೆ. ಇದು ಇನ್ಸ್ಟಾಗ್ರಾಮ್ ನೋಡಿ ಪೇಂಟ್ ತರಿಸಿದಂತೆ. ಈಗ ಅದು ಪೇಂಟ್ ಗಲೀಜಾಗಿದೆ. ತುಂಬ ಖರ್ಚು ಮಾಡಿದ್ರು ಮಾರೆ. ಅಂದರೆ ಒಂದ್ಸಲ ಕೆಲಸ ಮಾಡಿ ಮತ್ತು ಪುನಃ ರೀವರ್ಕ್ ಮಾಡಿ ಈಗ ಪುನಃ ಪೇಂಟ್ ಮಾಡಿದ್ದಾರೆ. ಈ ಪೇಂಟ್ ಇಷ್ಟ ಆಗಲಿಲ್ಲ ಅಂತ ಪುನಃ ಇನ್ನೊಂದು ಪೇಂಟ್ ಮಾಡ್ತಿದ್ದಾರೆ. ಇವರಿದ್ದಾರಲ್ಲ ಕಪಲ್ ಬ್ಲಾಗ್ಸ್. ಗೊತ್ತು ಮೇರೆಗೆ ಮುಲ್ಪ ಬಾರ ಸಿನಿಮಾ ಸರ್ ಸಿಗದಿತ್ತೆ. ಹಾಯ್ ಅಂದನ್ ಹೋಗಿ ಆರಾಮದೆ. ಅದೇ ವೈಲ್ಡ್ ಟ್ರೈಲ್ಸ್ ಬೈ ಶಟರ್ ಬಾಕ್ಸ್ ಫಿಲ್ಮ್ಸ್ ಅಂತ. ಈಗ ಅವ್ರದ್ದು ತುಳು ಚಾನಲ್ಗಿಂತ ಈ ಚಾನಲಿಗೆ ಒಳ್ಳೆ ರೀಚ್ ಸಿಗ್ತುಂಟು ಮತ್ತು ಈ ಚಾನಲಿಗೆ ವ್ಯಾಲ್ಯೂ ಜಾಸ್ತಿ. ಈಗ ತುಳು ಮಾಡುವಾಗ ಬರೀ ಇಲ್ಲಿ ಅವ್ರು ಮಾತ್ರ ನೋಡೋದಲ್ಲ, ಇದೀಗ ಇವರು ಹಿಂದೆಲ್ಲಿ ಮಾಡ್ತಿದ್ದಾರೆ, ಬೇರೆ ಬೇರೆ ಕಂಟ್ರೀಸಲ್ಲಿ ನೋಡ್ತಿದ್ದಾರಂತೆ. ಸೊ ಅವ್ರು ಕೀ ತರ್ಲಿಕ್ಕೆ ಹೋದ್ರೆ ಈಗ ಮನೆ ಒಳಗೆ ಹೋಗಿ ಮನೆ ನೋಡುವ. ಓ ಹಾಂ ಹಾಂ ಆತನದೇ ಓ ಸೇಮ್ ಕಲರ್ ಆತ ಮುಂದಾದ ಈಸೂಸನ ಹಾಂ ಯಾನಿರ್ನ ಇಲ್ಲದ ಇದ್ದಾದ ಐಟಮ್ ಅಂತ ಈಗ ಈ ತೆರಿಗೆ ಒಂದು ಪಕ್ಕಡೆ ವೇಸ್ಟ್ ಆತ ಜಾ ಅಂದು ಅವು ಕಾಸ್ಟ್ಲಿ ಉಂಟ ಬಂಪರ್ಗ ಈ ವಿಡಿಯೋ എടുത്തു തരാണ് ಬಂಪರ್ ಒಂದಲ್ಲ ಓ ಇತಾವಜಾ ಹಾಂ ಶೇಪ್ ಚೇಂಜ್ ಮಾಡ್ತ ನನ್ನ ಥೈಲ್ಯಾಂಡ್ ಹಿಡ್ದ ಬಂಪರ್ ಬೋನೆಟ್ ಫೆಂಡರ್ ಓ ಒಂದಿರನ ಕ್ಯಾಂಪಿಂಗ್ ತಾನ ಒಂದಿಲ್ಲ ಬೋಟ್ ಈ ಸುಸ್ಮಿತ್ ಪತ್ತಂಬರ ಅಂದ್ ತುದೆ ಪಪ್ಪು ನನ್ನ ಪಸಂಬಲ್ಲೆ ಪೋಯ್ ಅಂದಟ್ಟೆ ಅಂದ ಕಿರಿಕಿರಿಯಾ ಹಾಂ ಕಿನ್ನೆ ಉಂಡು ಹಾಂ ಹಾಂ ಗಾಳಿ ಪಾಡ್ನ ಹಾಂ ಅಂದ ಒಂದೇ ಕೇತಿಪ್ಪುಂಡು ಬೋಟಿಗೆ ಹಾಂ ಇರೋ ಸ್ಟುಡಿಯೋ ಅವೇ ಹಲೋ ಏ ಫುಲ್ ಸೈಲೆಂಟ್ ಅದಾ ಒಂದಿಂಚ ದಾದ ಮಲ್ತೇನೆ ಗ್ಲಾಸ್ ಹೋಲ್ ಉಂಡು ಓ ಒಂದು ಮ್ಯಾಟಾ ಹಾಂ ಈರ್ನ ಸ್ಕ್ರೀನ್ ಮೂಲ್ ಪಾಡೋರ ಅದ ಕರು ಸ್ಕ್ರೀನ್ ಒಂದಕ್ಕೆ ಎಡ್ಡೆ ಜಾಗ ಮಾರೆ ಕರು ಸ್ಕ್ರೀನ್ ಸೂಪರ್ ಆತು ಮಾರು ಒಂದು ಮಾತ್ರ ಮೂಲ್ಪುರ ದಾದ ಮಲ್ಪರಿ ಪ್ರೊಜೆಕ್ಟರ್ ಪಾಡೋರ ಹಾಂ 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 ಉದ್ದಪ್ಪಣ ಗೊತ್ತಾಗ ಎಡ್ಡೆ ಹಣ್ಣು ಮಾರ ಸ್ಪೇಸ್ ಮಿತ್ತದ ಸೌಂಡ್ ಪ್ರೂಫಿಂಗ್ದ ಏನು ಕಿರ್ಮುಂಡ ಓಕೆ ಓಕೆ ಹಾಂ ಸೈಲೆನ್ಸರ್ ಅಲ್ಲೇ ಗೊತ್ತಾಗ ಬಾರ್ಕೊಂಡಾರ ನನಗೆ ಯೂಸ್ ಇಲ್ಲ ಇದು. ವ್ಯೂ ಮಾತ್ರ ಭಾರಿ ಒಳ್ಳೆ ಉಂಟು ಇಲ್ಲಿಂದ. ಆರಾಮ್ಸೆ ಕೂತ್ಕೊಂಡು ಚಾ ಎಲ್ಲ ಕುಡಿಲಿಕ್ಕೆ, ಅಲ್ಲ ಸಾರಿ ಬಿಯರ್ ಎಲ್ಲ ಕುಡಿಲಿಕ್ಕೆ. ಹಾಂ ಮಿದ್ ಗ್ಲಾಸ್ ಹಾಕೊಂಡು ಅದು ಮುಂದೆ ಚಿಲ್ ಮಲ್ಪೊಡಿ. ಹಾಂ ಸಣ್ಣರ ನಮ್ಮ ಯೂಟ್ಯೂಬ್ ಪೂರ ಉಂಟು ಇತ್ತೆ ಮೇಯ್ನ್ ಬಂಡ ಅಲ್ಲೇ ಈ ಬೈಕ್. ಫಸ್ಟ್ ಆಫ್ ಆಲ್ ಈ ಬೈಕ್ನ ಕಲರ್ ತಿಂಚ ಮಲ್ಲಿ ಹೆಂಗ್ ಗೊತ್ತುಂಡು ಕೆಲವರು ಗೊತ್ತೊಂದಿನಾಗಲೇ ಬನ್ನಿ ಯಾನಂಜಿ ರೀಲ್ ಪಾಡ್ದಿತ್ತೆ ಜೇಸ್ ಫಿಲ್ಮ್ಸ್ ಪಂದುಲ್ಲೇರು ಕಾಮೆಂಟ್ ಪಡ್ನ ಇಂಡಿಯಾಸ್ ಟಾಪ್ ಮೋಟೋ ಬ್ಲಾಗರ್ ಯಾನ್ ಪಂಡಿ ಜೇಸ್ ಫಿಲ್ಮ್ಸ್ ಎನ್ನ ರೀಲ್ ಕಮೆಂಟ್ ಮಲ್ತನ ಯಾನ್ ಬುಲೆಟ್ ಪಿಂಕ್ ಮಲ್ಪ ಅಂದ್ ಸೊ ಐತ ಬಕ್ಕ ಪಿಂಕ್ ಐತ ಬಕ್ಕ ಕಮೆಂಟ್ ಮಲ್ತಾರೆ ಐ ಲವ್ ಪಿಂಕ್ ಅಂದ್ ಬಕ್ಕ ಪಿಂಕ್ ಬಂದು ಒಂದು ಆರೆ ಪಾಡ್ದಿನಿ ಸ್ಟಿಕ್ಕರ್ ನಮ್ಮ IBW ಅದು ಆರು ಲಾಗ್ ಉಳುತ್ತೆ ಲಾಗ್ ಉಳುತ್ತೆ ನೆತ್ತ ಬಗ್ಗೆ ಪಾದಿತ್ತಾರೆ ನಮ್ಮ ಜೇಸ್ ಫಿಲ್ಮ್ಸ್ ನ ಲಾಗ್ ನಮ್ಮ ಊರ್ದ ಬೈಕ್ ಬೈದಿನಿ ಸೊ ಮುಲ್ತುವಲ್ಲಿ ಈ ಬೈಕ್ ಹೈಯೆಸ್ಟ್ ಲಾಂಗ್ ರೈಡ್ಸ್ ಹೋಗ್ತುಂಡು ಬೊಕ್ಕ ಸ್ಟಂಟ್ಸ್ ಮಲ್ತಾರೆ ನೆಟ್ ಕೆಲವು ಮಾತ್ರ ಗಿಡ್ತೇರಿ ಫೆಡ್ ಮಾಡಿಫೈ ಆತುಂಡು ನೆಟ್ ಮ್ಯಾಡ್ ಡಾಗ್ ದ ಆಲ್ಫಾ ಪುಣ ಎನ್ನ KTM ಉಂಡು ಎನ್ನತ್ತು ದೋಸಿನ ಒಂದು ಮಿನಿ ಡ್ರೈವ್ ಹೈ ಬೀಮ್ ಗೆ ಕನೆಕ್ಟ್ ಮಾಡ್ತೀನಿ ನಾನು ಅದೇ ಹಾ ಇದು ಪಾಸ್ ಒಂದು ಹ್ಯಾಂಡ್ ಓವರ್ ಹೋಯ್ತು ಬೈ ಹ್ಯಾಂಡಲ್ ಬಾರ್ ಕಸ್ಟಮ್ ಹೋಯ್ತಲತ್ತು ನೆಕ್ಕನೆ ಮಲ್ದಿನಿ ಈರೆನ್ನ ರೀಲ್ ತುಣ ಪೂರ ರೀಲ್ ಇಲ್ಲ ಹ್ಯಾಂಡಲ್ ಬಾರ್ ಓಕೆ ಅಲ್ಲ ಅವೆ ತೂನಗ ಅಜ್ಜ ಮನ ಕಂಫರ್ಟ್ ಲುಪ್ ಮೋಸ್ಟ್ಲಿ ತೂನಗ
ಒಂದು ನೆಟ್ ಈತಲೆ ಹೋಯ್ತು ಸ್ವಿಚ್ ಉಪ್ಪು 4 ಸ್ವಿಚ್ ಇದು ಒಂದು ಹೆಡ್ಲೈಟ್ ದ ಒಂದು ಆನ್ ಮಂತ್ರ ಮೂಲ ಇಂಜಿನ್ ತಿರ್ತಿ ಬಕ್ಕ ಅಲ್ಪ ಟೈರ್ ಒಂದು ಲೈಟ್ ಬರ್ಕೊಂಡು ನಾವು ಒಂದು ಹಜಾರ್ಡ್ ಲೈಟ್ ಒಂದು ಲೈಟ್ ಮೂಲ ರೆಡ್ ಫ್ಲಾಶರ್ ಆನ್ ಹಾಕೊಂಡು ಎಕ್ಸ್ಪೋ ಪೂರ ಫೋನ್ ಆಗ ಹಾ ಇತ ಒಂದು ಮಿತ್ ಮಲ್ತನ ಮಿನಿ ಡ್ರೈವ್ ಎಲ್ಲೋ ಬರ್ಕೊಂಡು ತಿರ್ತು ಮಲ್ತನ ಇಜಿ ಮೂಲ ಕುಡಂಜಿ ಫಾಗ್ ಲ್ಯಾಂಪ್ ಉಂಡು ಆಯ್ತು ಅವು ಆನ್ ರೆಡ್ ಒಂಜಿ ಸ್ವಿಚ್ ಬಕ ಮ್ಯಾಟ್ ಡಾಗ್ ಮುಲ್ಪ ಒಂಜಿ ಸ್ವಿಚ್ ಅದೇ ಫೈರಿಂಗ್ ಗೊತ್ತು ಆಯ್ತದೆ ಆಯ್ತಾ ಬಟನ್ ಒಂಚು ಫೈರ್ ಬೇತೇನೆ ಆಯ್ತು ಈಗ ಬೇತೇನೆ ನಾನು ವಿಡಿಯೋ ಬಂದ್ಪೂಜೆ ಅದೇ ಅವರ ಅವೈತೆ ನಮ್ಮ ದಾದನ್ ಪಂಡ ರೋಡ್ ಪೂರ ಅವೇ ಪುಣ ಅವೇ ಮಾದ ಬೈಕ್ ನಮ್ಮ ಕಾಲಿತ ಎಕ್ಸ್ಪೋ ಯೂಸ್ ಮಾಡ್ಪುನು ಅಂಚ ರೋಡ್ ಬರ ರೋಡ್ ಪೂರ ಮಲ್ಪುಜೆ ಇಲ್ಲಿಗಲ್ ಬೆಲೆ ಅನ್ಪುಜ ಮುರಣಿ ಇರ್ ಸಿಕ್ಕಿರತ್ತೆ ಎಂಕ ನಮ್ಮ ಒಟ್ಟಿಗಿತ್ತ ಅಲ್ಪರ ಜೋಕುಲ್ ಇತ್ತಿರತ್ತೆ ಅವ್ ಈರ್ ಪೋಯ್ ಬಕ್ಕ ಅಣ್ಣ ಪ್ಲೀಸ್ ಅಣ್ಣ ಸೌಂಡ್ ಮಾಡಿ ಮಾಡಿ ಯಾ ಮಂದಿ ಅವ್ ಮಾಂದಿ ರೋಡ್ ಮಲ್ ಬರಬಲ್ಲ ಏಳೆಂದು ಪಡೆ ಎಕ್ಸ್ಪೋ ಬಂಡ ಮಲ್ಲಿ ಎಕ್ಸ್ಪೋ ಬಂಡ ಬಣ್ಣ ಕಾಂಪೌಂಡ್ ದಲ್ಲಿ ಉಪ್ಪು ಐಕನ್ ಎಪಿಸೋಡ್ ಬೈಕ್ ಎಕ್ಸ್ಪೋ ಒಂದೆ ರೇವ್ ಮಲ್ ಪಡು ಕೆಲ ತೂತ ಮಸ್ಸನ ಬರ್ನೌಟ್ ರೇವ್ ವೀಲಿ ರೋಡ್ ಅವೇ ಅವನಿ ಸೇಫ್ಟಿ ಅವ ಬಕ್ಕ ಮೇರೆ ರೈಡ್ ಮಾಡ್ಪ ಜಾಕೆಟ್ ಬರ ಪಾರ್ದ ರೈಡ್ ಮಾಡ್ಪುನು ತೂತೇನ ಬಗ ದಾದ ಗೊತ್ತನ ಬ್ರೋ ನಮ್ಮೈತೆ ರೋಡ್ ಮಲ್ತ ನಮಗೆ ಬೆಲೆ ಇಪ್ಪುಜು ಆತೆ ಅವು ಬಂದ ಚಪ್ರಿಂದ ಇತ ಬೈದವೆ ಒಂದು ಪಿಂಕ್ ಕಲರ್ ಮಾತ್ರ ಇಲ್ಲ ಪಂಡ್ಬೇರು ಒಂದು ಪೊಣ್ಣುಲ ಕಲರ್ ಐಕ ಸ್ಟೋರಿ ಉಂಟು ಆನುಲ್ಲ ಕಲರ್ ಮಾರೆ ಅವೆ ಬನ್ನಿ ಅಂಜಕ ಅತ ಆನುಲ್ಲ ಯಾಪಲ ಕಪ್ಪೆ ಅನ್ಪಿನ ಈಗ ಎನ್ನ ಒಂಜಿ ಮಾತ್ರ ಮೈಂಡ್ ಸೆಟ್ ಚೇಂಜ್ ಮಾಡ್ಬಿಡು ಒಂದು ಪಿಂಕ್ ಬಜಿ ಒಂಜಿ ಕಲರ್ ಆತೆ ಕಲರ್ ಬಂದು ಓರೇನ ಆತೆ ಓರೇನ ಕಲರ್ ಅವು ಇಷ್ಟ ಅಂದಿ ಒಂದು ಮಲ್ದಿನ ಲೈಕ್ ಒಂದು ರೀಸನ್ ಉಂಟು ಅದೇ ಮಲ್ದಿರಂದು ರೀಸನ್ ದೇವ್ ಮಲ್ದಿನಿ ಸೊ ರೀಸನ್ ವಿನ್ ಆದ ಮಲ್ದಿನಾರ ಎಕ್ಸ್ಪೆಕ್ಟ್ ಮಲ್ದಿತ್ತಿ ಅವೇನ ಫಾಲೋವರ್ಸ್ ಟ್ಯಾಗ್ ಮಲ್ತ ಮಾತಾಗಲೇನ ಟ್ಯಾಗ್ ಮಲ್ಪುನ ಜೇಸ್ ಫೆನ್ಸನ್ ಆಯ್ತಾ ಪಕ್ಕ ಮಲ್ತೀನಿ ಫುಲ್ ಫೇಮಸ್ ಅಂಡ್ ಯಾನ್ ರ್ಯಾಪ್ ಮಲ್ತದ ಒಂದ್ ತಿಂಗಳು 2 ತಿಂಗಳು ರ್ಯಾಪ್ ಗೆಪ್ಪೋಡು ಅಂದಿತ್ತೆ ಐತ ಬಕ್ಕ ಹೈಪ್ ಅಂಚನೆ ಇತ್ತನ್ ಬಕ್ಕ 1 ಇಯರ್ ದಿಯೆ ಹೈಪ್ ಪೋತಿಜಿ 2 ಇಯರ್ ದಿಯೆ ಇತ್ತಲ್ಲ ಹೈಪ್ ಪೋತಿಜಿ ಒಂದು ಪೋಸ್ಟ್ ಮಾಡಿನಿ ರ್ಯಾಪ್ ಗೆತ್ತೊಂದಿಲ್ಲ ಯಾವ ಪಂಡ ಮೂಲಪುರ ಒಂದು ಪೋಮ್ ಬೈ ರ್ಯಾಪ್ ಅದ ರ್ಯಾಪ್ ನೆಕ್ಸ್ಟ್ ಒಂದು ಪರ್ಮನೆಂಟ್ ದೀವೋಡ ಒಂದು ಪ್ಲಾನ್ ಉಡುಲ್ಲೆ ಒಂದು ಬೈಕ್ ಕೊರಚಿ ಒಂದು ನೆಕ್ಸ್ಟ್ ಓಲಾ ಬರಡು ಇದನ್ನ ಹಿಮಾಲಯನ್ ಎನ್ನ ಜೋಕುಲ್ ಒಂದು ಬೈಕ್ ರೈಡ್ ಮಾಡ್ಬೋದು ಅದೇ ಇದು ಎನ್ನಲ್ಲ ಎಂಡ ಕೆಲವು ಬೈಕ್ ಪತ್ತು ಹೋತುನು ಬಟ್ ನಮ್ಮ ಹಿಮ ಉಂಡು ಇತ್ತಲು ಉಂಡು ಹಿಮ ರೆಡಿ ಉಂಡು ಆಲ್ಮೋಸ್ಟ್ ಇಂಜಿನ್ ಬರಬೇಲೆ ಅವತ್ತು ಫೈನಲ್ ಪ ನಮ್ಮ ಗೇರ್ ನೈನ್ ಕಸ್ಟಮ್ಸ್ ಸೊ ಅವು ಬೈಕ್ ಮಸ್ತ್ ಅನ್ಪೇರು ಮಾತಾಡ ಅಂತ ಬೈಕ್ ಮಾಡ್ತಿಜಿ ದೇಪಂಡ ಐ ಡೋಂಟ್ ಎಂಗಲ ಎಮೋಷನ್ ದೇಪಂಡ ಐಟ್ ಶುರು ಮಾಡಿನಿ 2017 ಡೇನ್ K2K ಫಸ್ಟ್ ಸೋಲೋ ರೈಡ್ ಐಟ್ ಶುರು ಮಾಡಿನಿ ಅವು ಬೈಕ್ ಇತ್ತರ ನೋಡು ಐದು ಪಕ್ಕ ಮಸ್ತ್ ಬೈಕ್ ಬತ್ತು ಬೋಡು ಐ ಸೂಪರ್ ಮಲಮಲ ಬೈಕ್ ನಮ್ಮನ್ನ ಫ್ರೆಂಡ್ಶಿಪ್ ಲ ಏನು ಒಂದೊಂದು ಬೈಕ್ ಬರಬಹುದು ಒಂಜಿ ನಮ್ಮನ್ನ ಅವರು ಗುರ್ತೇನೆ ನಂದು ಐತೆ ಎನ್ನಡ ಬೈಕ್ ಇತ್ತಿಜಿಂಡ ಎಂಕ್ಲೇರಗ್ಲ ಪಾತೆರೆ ಚಾನ್ಸ್ ಅವೇ ಅವೇ ಯಾನಂಜ ಹಾಯ್ ಬಾಯ್ ಮಲ್ಪೋಪ ತಿಕ್ಕನ ನೋಡು ಐತೆ ನಮ್ಮ ಕ್ಲೋಸ್ ಅವರ ಚಾನ್ಸ್ ಅವೇ ನೆಕ್ಸ್ಟ್ ದ ಅಡ್ವೆಂಚರ್ ಗೆ ಕೊಡಲ್ಲ ಮಸ್ತ್ ಬರ್ಪಿನ ಅಡ್ವೆಂಚರ್ ಇದೆ ಏನ ಬರೋದು ದಾದ ಅಮಲ್ಪುರ ಪೂರ ಎಡ್ಡೆ ಆಡು ನಲ್ಲ ಮಿತ್ತು പോലെ എങ്ങനെ സപ്പോർട്ട് ഒപ്പുണ്ട് എന്നെ സപ്പോർട്ട് ലിങ്ക് ഉപ്പാട് പാപ്പ തായി നിപ്പടല്ല ನೆಕ್ಸ್ಟ್ ತೂಕ ನೆಕ್ಸ್ಟ್ ತೆಂಗಲ ಪಾತರಿಯ ಕ್ಯಾಂಪಿಂಗ್ ದ ಜಕಾಸ್ ಲೊಕೇಶನ್ ಸೊ ಮೇರ್ಲು ಉಪ್ಪೇರ್ ಕ್ಯಾಂಪಿಂಗ್ ದು ಕೆಂಚಾಪುಂಡು ಅಂಡ್ ಈ ಸೆಕೆಂಡ್ ಹೈಜ್ ಮಾತ್ರ ವರ್ಷ ಕಾದಲೆ ದೇವರಂಜಿ ಬೇಗ ವರ್ಷ ಕೊಡ್ಲಿ ಎಂಗಲೆ ಹೋಯ್ಕಲ ರೈಡಿಂಗ್ ಉಪ್ಪಡ ಏನು ಪಡ ಎಂಗಲೆ ಹೋಗ್ತಲೆ ವರ್ಷ ಆತನ ರೈಡ್ ಉಂಪ ಹೀಟೆಡ್ ಆಪ್ ಮಲ್ದ ಅಣ್ಣ ಇದೆಂತ ಜೋಶ್ ಬತ್ತಿನ ನಾಳೆಗೆ ಅಂದೆ ಜಿನಿ ಹಾ ಚೂರ್ ಪಂಡಾಂಡ ಅದಕ್ಕೆ ಬತ್ತಾಂಡಲು ಜಿನಿ ವೀರ್ ಸಂಕಿನ ನಾಯತ ಐಕೆ ಪಾಪನ ಯಾಪ ಬೈದಿನ ಎಂಗ್ ತಾಂಕೊರಾತಿ ನಾಳೆ ನಾಯ ತಾಗದೆ ನ್ಯೂಜಿಲೆಂಡ್ ಫ್ರಾನ್ಸ್ ಇವ್ರದ್ದು ಹಿಂದಿ ಚಾನಲ್ ನೋಡಿ ಇಷ್ಟು ಕಂಟ್ರಿ ನೋಡ್ದುಂಟು ಎಷ್ಟು ಕಂಟ್ರಿ 1 2 3 4 5 49 50 ಒಬ್ಬ 50 ಕಂಟ್ರೀಸ್ ಅಲ್ಲಿ ನೋಡ್ದುಂಟು ಇವ್ರದ್ದು ಹಿಂದಿ ಚಾನಲ್ ಕ್ರೇಜಿ ಮಾರೆ ಖುಷಿ ಆಗುತ್ತೆ ಅಲ್ಲ ಬೇರೆ ಬೇರೆ ಕಂಟ್ರಿ ಅಲ್ಲ ಅದೇ ಇದು ಯೂಟ್ಯೂಬ್ ಅಲ್ಲಿ ಮಾತ್ರ ಕಲೀಲಿಕ್ಕೆ ಹೆವಿ ಉಂಟು ಮಾರೆ ನಾನು ಎಂತ ಮಾಡ್ತಿದ್ದೆ ನಾನು ಎಂತ ಸಹ ಮಾಡ್ತಿರಲಿಲ್ಲ ಡೈರೆಕ್ಟ್ ವಿಡಿಯೋ ಅಪ್ಲೋಡ್ ಮಾಡಿಬಿಡೋದು ಅಷ್ಟೇ ಒಂದು ಡಿಸ್ಕ್ರಿಪ್ಷನ್ ಹಾಕ್ತಿರ್ಲಿಲ್ಲ ಮತ್ತೆಂತ ಲಿಂಕ್ ಕೇಳೋದಲ್ಲ ಅದಕ್ಕೆ ಪ್ರಾಡಕ್ಟ್ ಲಿಂಕ್ ಹಾಕ್ತಿರ್ಲಿಲ್ಲ ಎಂತ ಇಲ್ಲ ನಂಗೆ ಇವ್ರದ್ದು ತುಳು ಚಾನಲ್ಗಿಂತ ಹಿಂದಿ ಚಾನಲ್ಲೇ ನೋಡ್ಲಿಕ್ಕೆ ಒಳ್ಳೆ ಆಗುತ್ತೆ ಹಿಂದಿ ಚಾನಲ್ ಯಾವ್ದು ಗೊತ್ತಾ ಟಿವಿಯಲ್ಲಿ ನೋಡ್ಲಿಕ್ಕೆ ಗಮ್ಮತ್ ಆಗುತ್ತೆ ಕ್ವಾಲಿಟಿ ಒಳ್ಳೆ ಉಂಟಲ್ಲ ನೋಡಿ ಇವ್ರದ್ದು ಎಡಿಟಿಂಗ್ ನೋಡಿ ಮಾರೆ ಈಗ ನೆಕ್ಸ್ಟ್ ಕ್ಯಾಂಪಿಂಗ್ ಲಾಗ್ ಎಡಿಟಿಂಗ್ ಆಗ್ತುಂಟು ಈಗ ನಾನು ಹೇಳ್ತಲ್ಲ ನಂದು ಎಡಿಟಿಂಗ್ ಮಾಡ್ಲಿಕ್ಕೆ ಕಷ್ಟ ಅಂತ ಇದೇ ಎಡಿಟಿಂಗ್ ಎಂತದೂ ಅಲ್ಲ ನಂದು ಬ್ಲಾಗ್ ಇದು ಎಡಿಟ್ ಇವರಿಗೆ ರೀಲ್ ಮಾಡಿದಾಗ ಆಗ್ತದ ಅಂತ ನೋಡಿ ಇದು ಕಲರಿಂಗ್ ಆಗಿದ್ದು ಇದು ಒರಿಜಿನಲ್ ಅಂದ್ರೆ ಆಕ್ಚುಲಿ ಇದು ಎಸ್ ಲಾಗ್ ಅಲ್ಲ ಎಸ್ ಲಾಗ್ ನೋಡಿ ಇದು ನಾರ್ಮಲ್ ಕಲರ್ ನಾರ್ಮಲ್ ಸ್ಟ್ಯಾಂಡರ್ಡ್ ಕಲರಿಂಗ್ ಮಾಡಿದ್ಮೇಲೆ ಸ್ವಲ್ಪ ಪಂಚ್ ಆಗುತ್ತೆ ಡೀಟೇಲಿಂಗ್ಸ್ ನೋಡಿ ಡೀಟೇಲಿಂಗ್ಸ್ ಅಲ್ಲ ಇನ್ನೊಂದ್ಸಲ ತೆಗಿರಿ ಇದು ನೋಡಿ ಇದು ಫ್ಲಾಟ್ ಉಂಟು ಸ್ವಲ್ಪ ಇದು ಆಕ್ಚುಲಿ ಇದು ಫ್ಲಾಟ್ ಅಲ್ಲ ನಾನು ಬೇರೆ ತೋರಿಸ್ತೀನಿ ಇನ್ನೊಂದು ಫೈಲ್ ಉಂಟು ಆ ತೋರಿಸ್ತೀನಿ ಇದು ಸ್ವಲ್ಪ ಅಂದ್ರೆ ಜಾಸ್ತಿ ಕಲರ್ ರೆಡಿ ಮಾಡಲ್ಲ ಈಗ ಕ್ರಿಸ್ಪ್ ಆಯ್ತು ನೋಡಿ ನೀಟ್ ಉಂಟಲ್ಲ ಮಾರೆ ಕ್ರಿಸ್ಪ್ ಆಯ್ತು ಬ್ಯಾಕ್ ಸೈಡ್ ಎಲ್ಲೆಲ್ಲಿ ಹೈಲೈಟ್ಸ್ ಉಂಟು ಕರೆಕ್ಟ್ ಆಗಿ ಶೋ ಆಗುತ್ತೆ ಇನ್ನೊಂದು ತೋರಿಸ್ತೀನಿ ಇವ್ರದ್ದು ಟೈಮ್ ಲೈನ್ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿದ್ದ ಎಂಡ್ ವರೆಗೆ ಇದಂತ ಗೊತ್ತಾ ಇಷ್ಟು ದೊಡ್ಡ ಸ್ಕ್ರೀನ್ ಉಂಟಲ್ಲ ಇದೆಲ್ಲ ಎಡಿಟಿಂಗ್ ಮಾಡ್ಲಿಕ್ಕೆ ಭಾರಿ ಗಮ್ಮತ್ತಾಗ್ತದೆ ಈಗ ನಮ್ದ್ರಲ್ಲಿ ಎಂತ ಗೊತ್ತಾ ನಮ್ದು ಬರೀ ಇಷ್ಟ ಮಾತ್ರ ಬರೋದಲ್ಲ ಟೈಮ್ ಲೈನ್ ಇಲ್ಲಿಂದ ಇಲ್ಲಿವರೆಗೆ ಮಾತ್ರ ಇರೋದು ಅಂದರೆ ಆ ವಿಡಿಯೋದು ಕೆಳಗೊಂಡು ನೋಡಿ ಅಷ್ಟು ಮಾತ್ರ ಬರೋದು ಇದರಲ್ಲಿ ಇಷ್ಟು ಉದ್ದ ಈಗ ಇಲ್ಲಿಂದ ತೆಗೆದು ಅಲ್ಲಿ ಹಾಕ್ಲಿಕ್ಕೆ ಅಲ್ಲಿಂದ ತೆಗೆದು ಇಲ್ಲಿ ಹಾಕ್ಲಿಕ್ಕೆ ಅದು ಈಸಿ ಆಗ್ತದೆ
ನಾನು ಇವರಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡೋದಿಲ್ಲ, ಇಲ್ಲಾದ್ರೆ ನಾನೊಂದು ತಗೊಳ್ಬೋದಿತ್ತು. ನನಗೆ ಕ್ಯಾಂಪಿಂಗ್ ಅಂದ್ರೆ ಈಗ ಎಂತ ಆಯ್ತು ಯೂಟ್ಯೂಬ್ ನಿಮ್ಗೆ ಗೊತ್ತು, ಅದೇ ಅದೇ ಅದೇ, ಕಂಟೆಂಟ್ ಯಾವ ತರ ಬರ್ತಾ ಉಂಟು. ಹೌದು ಹೌದು ಹೌದು. ಸೊ ನಂಗೆ ಅಂದ್ರೆ ಒಂದು ಯೂನಿಕ್ ಬೇಕಿತ್ತು. ತುಂಬಾ ಕಷ್ಟ ಕ್ಯಾಂಪಿಂಗ್ ಮಾಡೋದು. ಅದೇ ಅದೇ ಬರ್ತೇನೆ. ಇವ್ರು ಹೇಳಿದ್ ನೋಡಿ ನಂಗೆ ಟೆನ್ಷನ್ ಆಯ್ತು ಮರೆ, ಕರ್ಕೊಂಡು ಹೋಗ್ತಾ ಹೇಳಿದ್ದಾರೆ. ಈಗ ಅಲ್ಲಿ ಹೋಗಿ ಈಗ ನಮ್ಗೆ ಹೇಗೆ ಸರ್ವೈವ್ ಆಗೋದು ಗೊತ್ತಿಲ್ಲ. ಡೀಪ್ ಫಾರೆಸ್ಟ್ ಒಳಗೆ ಹೋಗ್ತೀವಿ, ಬಿದ್ದು ಎದ್ದೆಲ್ಲ. ಪ್ರಾಣಿ ಎಲ್ಲ ಬರುದಿಲ್ಲಲ್ಲ ಮಾರೆ. ಪ್ರಾಣಿ ಆಕ್ಚುಲಿ ಏನ್ ಗೊತ್ತಾ, ಯಾವ್ದು ಪ್ರಾಣಿ ಹತ್ರ ಬರಲ್ಲ, ಒಂದು ಪ್ರಾಣಿ ಮಾತ್ರ ಬಿಟ್ಟು. ಯಾವ್ದು ಹೇಳಿ, ಗೆಸ್ ಮಾಡಿ. ಆನೆ. ಓ, ಆನೆ ಬರ್ತದಲ್ಲ. ಆನೆ ಒಂದು ಮಾತ್ರ, ಮತ್ತೆ ಯಾವ್ದು ಬರುದಿಲ್ಲ. ಹಾಗಾದ್ರೆ ಟೆನ್ಷನ್ ನೋಡಿ. ನೀವು ಆಗ ನೋಡಿದ್ರಲ್ಲ ಎಸ್ಲೋಗ್, ಅದು ಎಸ್ಲೋಗ್ ಅಲ್ಲ, ಅದು ಸ್ಟ್ಯಾಂಡರ್ಡ್ ತೆಗೆದು ಸ್ವಲ್ಪ ಕಲರಿಂಗ್ ಮಾಡೋದು ಅಷ್ಟೇ. ಇದು ಆಕ್ಚುಲಿ ಈಗ ಒಂದು ಆಡ್ ಮಾಡಿದೆ, ಅದು ಕೊಟ್ಟಿದ್ದೀನಿ ಆಡ್ ಅವ್ರಿಗೆ. ಇದು ನೋಡಿ, ಇದು ಕಲರಿಂಗ್ ಆಗಿದೆ ಅಲ್ಲ, ಇದು ಒರಿಜಿನಲ್ ಅಲ್ಲ. ಇದೆಂತ ಆಡ್ ಅಂದ್ರೆ ನೀವು ನಾವು ಆಡ್ಸ್ ಎಲ್ಲ ಮಾಡ್ತೀವಲ್ಲ, ಕಂಪನಿ ಆಡ್ಸ್, ಇದು ಒರಿಜಿನಲ್. ಓಕೆ, ಅದು ಒರಿಜಿನಲ್. ಅದೇ ಡಿಲಾಗ್ ಎಂತ ಅದು, ಎಸ್ಲಾಗ್. ಎಸ್ಲಾಗ್ ಕಲರಿಂಗ್ ಮತ್ತೆ ತುಂಬಾ ಕಲರ್ ಇದು ಮಾಡಿದ್ಮೇಲೆ ಅದು ಈ ತರ. ಓ, ಈ ಕಲರ್ ಬರ್ತದಲ್ಲ. ಇದು ಎಂತ ಕಲರ್ ಮಾರೆ, ಅಂದ್ರೆ ಲೈಟಿಂಗ್ ಮಾಡಿದ್ರೆ ಲೈಟಿಂಗ್ ಕೂಡ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಅದು ಮೇಕಿಂಗ್ ಕೂಡ ಹಾಕಿದ್ದೀನಿ ನಾನು. ಇದು ಒರಿಜಿನಲ್. ಓ, ಇದು ಒರಿಜಿನಲ್. ಫ್ಲಾಟ್ ಇರುತ್ತೆ. ಫ್ಲಾಟ್ ಇರುತ್ತೆ ಕಂಪ್ಲೀಟ್. ಇದು ಕಲರಿಂಗ್ ಆಗಿತ್ತು. ಇದು ಆಡ್ ಕೊಟ್ಟಿದ್ದು, ಇದು ಮೋಸ್ಟ್ಲಿ ಇದು ಥಿಯೇಟರ್ಗೆ. ಓ, ಥಿಯೇಟರ್ ಆಡ್ ಆಯ್ತು. ನಾವು ಆ ತರ ಫುಲ್ ರಾ ವಿಡಿಯೋ ಮಾಡಿದ್ರೆ ನಮ್ಗೆ ಬೇಕಾಗಿ ಅದು ಕ್ಯಾಂಪಿಂಗ್ ಅಲ್ಲಿ ತುಂಬಾ ಕಷ್ಟ. ಯಾಕಂದ್ರೆ ಇದು ಆಕ್ಚುಲಿ ನಾವು ಪ್ರಾಪರ್ ಲೈಟಿಂಗ್ ಎಲ್ಲ ಮಾಡಿ ಒಂದೊಂದು ಫ್ರೇಮ್ ಒಂದು ಲೈಟಿಂಗ್ ಮಾಡ್ತೀವಿ. ಕ್ಯಾಂಪಿಂಗ್ ಎಲ್ಲ ಆಗಲ್ಲ, ಅದು 3 ದಿವಸ ಆಗುತ್ತೆ ಕ್ಯಾಂಪಿಂಗ್. ಆಮೇಲೆ ಹೌದು ಮಾರೆ, ಇದೊಂದು ಕ್ಯಾಂಪಿಂಗ್ ಅಂದ್ರೆ ನಾರ್ಮಲ್ ನಾವು ತೆಗೆಯೋದು. ಈಗ ನೀವು ವಿಡಿಯೋ ನಾರ್ಮಲ್ ತೆಗೆಯೋದು, ನಾನು ನಾರ್ಮಲ್ ತೆಗೆದು ಸ್ವಲ್ಪ ನಾರ್ಮಲ್ ಅಂದ್ರೆ ಅದ್ರಲ್ಲೂ ಕೂಡ ಕಲರ್ ಕಮ್ಮಿ ಇಡ್ತೀನಿ. ಹೈಲೈಟ್ಸ್ ಎಲ್ಲ ಸ್ವಲ್ಪ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ ಫುಲ್ ಬ್ಲಾಕ್ ಅಂಡ್ ವೈಟ್ ತರ ಇರುತ್ತೆ. ಅಲ್ಲ, ನಂಗೆ ಮಾತ್ರ ಇವ್ರದ್ದು ಡಿಸ್ಪ್ಲೇನೇ ಭಾರಿ ಖುಷಿ ಆಯ್ತು. ಇದು ಕ್ಯಾಂಪಿಂಗ್ ಅಂದ್ರೆ ಅದೇ ನಿಮ್ಗೆ ಕಲರ್ ಇರುತ್ತೆ, ಸ್ವಲ್ಪ ಗ್ರೇಡಿಂಗ್ ಮಾಡ್ತೀವಿ ಅಷ್ಟೇ. ನೀವು ಒಂದೊಂದು ವಿಡಿಯೋ ನೋಡ್ತಿರಲ್ಲ, 1 ಗಂಟೆ ಅರ್ಧ ಗಂಟೆ ಎಲ್ಲ, ನೀವು ಜಸ್ಟ್ ವಿಡಿಯೋ ನೋಡುದು. ಇಲ್ಲಿ ಎಡಿಟ್ ಮಾಡೋರಿಗೆ ಗೊತ್ತುಂಟಿದೆ ಹೇಗೆ ಎಡಿಟ್ ಮಾಡೋದು ಅಂತ. ಈಗ ನೋಡಿ, ಇಷ್ಟು ನಾನೊಂದು ಇನ್ನ ಬರೀ ನ್ಯಾಚುರಲ್ ಅಂದ್ರೆ ಇನ್ನ ಅರ್ಧ ವಿಡಿಯೋ ಬರೀ 53 ಮಿನಿಟ್ಸ್ ಆಯ್ತು. ಇದೀಗ ಫುಲ್ ಎಲ್ಲ ರಫ್ ಕಟ್ ಆಗುವ ಒಂದು 2.5 3 hours ಆಗುತ್ತೆ. 3 hours ಆಗ್ತದೆ. ಮತ್ತೆ ನಾಳೆ ಕಟ್ಕೊಂಡು ಎಲ್ಲಿ ಬೋರ್ ಆಗುತ್ತೆ. ನಾಳೆ 3-4 ಸಲ ನೋಡ್ತೀನಿ ವಿಡಿಯೋ. ಸೇಮ್ ಅದಾದ್ಮೇಲೆ ನೆಕ್ಸ್ಟ್ ಡೇ ಮತ್ತೆ ಥಂಬ್ನೇಲ್ ಟೀಸರ್ ಮಾಡ್ತೀವಿ. ಈಗ ಮೊನ್ನೆ ಟೀಸರ್ ಮಾಡಿದ್ದೆ. ಈಗ ನಾನು ಸದೇ ಒಂದ್ಸಲ ಫುಲ್ ವಿಡಿಯೋ ಹಾಕೋದು, ಮತ್ತೆ ಎಡಿಟ್ ಮಾಡ್ತಾ ಬರೋದು, ಮತ್ತೆ ಎಂಡ್ ಆದ್ಮೇಲೆ ಮತ್ತೆ ಪುನಃ ಫಸ್ಟ್ ಇಂದ ಎಡಿಟ್ ಮಾಡಿ ಕಟ್ ಮಾಡಿ. ಇದು ಮೊನ್ನೆ ನಂಗೆ ಟೈಮ್ ಹೋಗುದು ಟೀಸರ್ ಮಾಡಕ್ಕೆ. ಇಡೀ ಇದನ್ನ 30 ಸೆಕೆಂಡ್ ತೋರಿಸ್ಬೇಕಲ್ಲ, 30-40 ಸೆಕೆಂಡ್ ಅಲ್ಲಿ. ಮೇನ್ ಇರೋದು ಕ್ಯಾಂಪಿಂಗ್ ಅಲ್ಲಿ ಟೀಸರ್ ಅಂದ್ರೆ ಅದರಲ್ಲಿ 30 ಸೆಕೆಂಡ್ ಅಲ್ಲಿ ನೀವು ನಿಂತ್ರಿ ಅಂತ ನೀವು ಫುಲ್ ವಿಡಿಯೋ ನೋಡ್ತೀರಾ. ಮ್ಯೂಸಿಕ್ ಅಲ್ಲಿ ಬರೀ ಮ್ಯೂಸಿಕ್ ಹಾಕಲ್ಲ ನಾನು, ಅದರಲ್ಲಿ ಸೌಂಡ್ ಎಫೆಕ್ಟ್, ಇದು ಎಫೆಕ್ಟ್ಸ್ ನಾನೇ ಹಾಕುದು. ಇದ್ರಲ್ಲಿ ಗಂಟೆ ಸೌಂಡ್ ಎಲ್ಲ ಇಲ್ಲ, ಅದರಲ್ಲಿ ಇದೆಲ್ಲ ನಾನು ಹಾಕಿದ್ದು. ಇದೆಲ್ಲ ನಾನು हाकिದ್ದು. हम लोग घूमते घूमते एक ऐसा जगह आ गया, क्या मस्त है वो जगह. जंगल भी बहुत डरावना है भाई. स्नेक 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 स्नेक. जैकपॉट है, जैकपॉट. तो इसको अंदर एक मच्छी. ಮೂವಿ तो ಇವಾಗ ಆಯ್ತು ಮುಂದೆ ಸೂಪರ್ ಅದ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವ್ರದ್ದು ಸ್ಪೀಕರ್ ಅಲ್ಲ ಒಂಥರ ಕರೆಕ್ಟ್ ಮೂವಿಯಲ್ಲಿ ಕೂತಾಗ್ತದೆ. ಬೀಟ್ಸ್ ಗೊತ್ತಮ್ಮ ಕರೆಕ್ಟ್ ಇದೆ. ನಾನು ಅದಕ್ಕೆ ಇವ್ರದ್ದು ಈ ಚಾನಲ್ ಉಂಟಲ್ಲ, ಈ ಚಾನಲ್ ನಾನು ಕಂಪ್ಯೂಟರ್ ಅಲ್ಲಿ ಇಲ್ಲಾಂದ್ರೆ ಟಿವಿ ಅಲ್ಲಿ ನೋಡೋದು. ಇದು ಪ್ರಭಾವ. ಇವ್ರು ಅದೇ ಹೇಳ್ತಾರೆ, ಅಲ್ಲಿ ನಾವು ತಮ್ನೇಲ್ ಮಾಡಿದ್ರೆ ವ್ಯೂಸೇ ಬರುದಿಲ್ಲ ಅಂತ. ನಂದು ಎಲ್ಲ ಎಲ್ಲೇ ತಮ್ನೇಲ್ ಮಾಡಿದ್ ನಾನು, ಅದಕ್ಕೆ ನಂದು ಎಂತ ಕ್ರಿಯೇಟ್ ಮಾಡಿದ್ದು. ಒಳ್ಳೆ ವ್ಯೂಸ್ ಅಲ್ಲ, ಮತ್ತೆ ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನಾವು ಬೋಟ್ ಅಲ್ಲಿ 3 days ನಡು ಸಮುದ್ರದಲ್ಲಿ ಔಟ್ ಆಗಿ. ಅಲ್ಲ ಬೋಟಲ್ಲಿ ಹೇಗೆ ನೀವು ಗಮ್ಮತ್ತಾಯ್ತಾ 3 ದಿನ? ಅಂದ್ರೆ ನಿಮ್ಗೆ ಕ್ರೇಜ್ ಇರ್ಬೇಕು, ಇಲ್ಲಾಂದ್ರೆ ನೀವು ಹೋಗಿ ಬೋಟಲ್ ಬಾ ಅಂದ್ರೆ ಆಗುದಿಲ್ಲ. ಇಲ್ಲಾಂದ್ರೆ ನೀವು ಬಾಕಿ ಅಲ್ಲಿ ವಾಮಿಟ್ ಮಾಡಿ ಸಾಯ್ತೀರಾ. ಯಾರ್ದು ಮನೆ ಅದು? ಮನೆ ಅಲ್ಲ ಅದು, ಅಲ್ಲಿ ಅವರು ಫಿಶರ್ಮನ್ ಹೋಗ್ತಾರಲ್ಲ, ಇವ್ರದ್ದು ನಂಗೆ ಇಷ್ಟ ಆಗೋದೇ ವಿಡಿಯೋ ಕ್ವಾಲಿಟಿಗೆ ಅಂತ ಕಾಂಪ್ರಮೈಸ್. ಮುಂಚೆ ಸ್ಟಾರ್ಟಿಂಗ್ ಶುರು ಮಾಡಿದೆ ಆಕ್ಚುಲಿ ಚಾನಲ್ ನ. ಸ್ಟಾರ್ಟಿಂಗ್ ಶುರು ಮಾಡಿದ್ದು ಕುಕಿಂಗ್ ಅಲ್ಲಿ. ಹೌದು, ಅದೆಲ್ಲ ನೋಡ್ತಿದ್ದೆ ನಾನು. ಬರೀ ಸೌಂಡ್ ಇಲ್ಲ, ಮಾತಾಡೋದು ಬರೀ ಕುಕಿಂಗ್ ಮಾತ್ರ. ASMR. ಇವ್ರದ್ದು ನೋಡಿ ಇಲ್ಲಿ ಈಗ ನೋಡಿದೆ 100K ಸಬ್ಸ್ಕ್ರೈಬರ್ಸ್ ಆದಾಗ ಯಾವುದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್. ಅಲ್ಲ SD ಅಲ್ಲಿ ನೋಡಿ, ಇದು ನೋಡೋಗ್ಲೇ ಖುಷಿ ಆಗ್ತದೆ. ಗೋಲ್ಡ್ ಯಾವತ್ತು? 10 ಲಕ್ಷ. ಅದೇ ಗೋಲ್ಡ್ ಈಗ ಹಿಂದಿ ಚಾನಲ್ಗೆ ಬರ್ಬೋದು. ಅದರಲ್ಲಿ 1 ವರ್ಷ ಸಾಕು ನನಗೆ. 45,000 ಸಬ್ಸ್ಕ್ರೈಬರ್. ಇದರಲ್ಲಿ ಎಷ್ಟು ನಿಮ್ದು? ಇದರಲ್ಲಿ ತುಳುವಲ್ಲಿ 2 ಲಕ್ಷ ಚಿಲ್ಲರಿ. ಊಟ ಮಾಡುವ. ಇದು ಇವ್ರದ್ದು ಭಾವನ್ ಮನೆದು ಕುಕ್ ಅಂತೆ. ಮ್ಯಾಂಗೋ ಕೋಳಿ. ಬರ್ಬಾರ್ದು ಎಡೆಡ್ಡೆ ಉಂಡು ಮಾರ ನಿಗಲಡೆ ಇಲ್ಲಡೆ. ಹೌದಾ?
ನಂದು ಕೆಲಸ ಎಲ್ಲ ಮುಗೀತು, ಈಗ ಸೀದಾ ಮನೆಗೆ. ಹೆಬ್ರಿಲಿಂದ 50 ಕಿಲೋಮೀಟರ್ಸ್ ಉಂಟು. ನನಗೆ ತುಂಬಾ ಜನ ಮುಂಚೆ ಸಹ ಹೇಳ್ತಿದ್ರು ಯೂಟ್ಯೂಬಲ್ಲಿ ನಾನು ಡಿಸ್ಕ್ರಿಪ್ಷನ್ ಹಾಕುದಿಲ್ಲ, ಡಿಸ್ಕ್ರಿಪ್ಷನ್ ಹಾಕ್ಬೇಕಂತ. ಒಂದು ಡಿಸ್ಕ್ರಿಪ್ಷನ್ ಎಲ್ಲ ಹೇಳಿಕೊಟ್ರು, ಮತ್ತೆ AI ಅಲ್ಲಿ ಥಂಬ್ನೇಲ್ ಮಾಡಬಾರ್ದಂತೆ. ನಾನಂದ್ರೆ ಸುಮ್ಮನೆ ಒಂದು ಹಾಬಿ ತರ ಮಾಡ್ತಿದ್ದಲ್ಲ, ಒಂದು ಟೈಮ್ ಪಾಸ್ ಮಾಡ್ತಿದ್ದದ್ದು ಅಷ್ಟೇ ಯೂಟ್ಯೂಬ್ ಅಲ್ಲಿ. ನಾನೊಂದು ಅವ್ರನ್ನ ಒಂದು ಕ್ಯಾಂಪಿಂಗ್ ಸ್ಪಾಟ್ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು, ಅದು ಯಾವತ್ತಂತ ಗೊತ್ತಿಲ್ಲ. ತುಂಬಾ ಟೈಮಿಂದ ಪ್ಲಾನ್ ಮಾಡ್ತಿತ್ತು. ಒಳಗೆ ಒಂದು ಕೆಲವು ಕಾಡೆಲ್ಲ ಉಂಟು, ಅಲ್ಲೆಲ್ಲ ಕ್ಯಾಂಪಿಂಗ್ ಮಾಡ್ಲಿಕ್ಕೆ ಗಮ್ಮತ್ತಾಗ್ತದೆ. ನೋಡಿ ರಾಂಗ್ ಸೈಡ್ ಹೆದರ್ಸುವ. ಸೊ ಯಾ, ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡುವ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್. ಹಾಂ, ನಂಬರ್ ಪ್ಲೇಟ್ ಬಿದ್ದೋಯ್ತು. ನೀವು ಹೆಲ್ಮೆಟ್ ಹಾಕಿ, ನೀವು ಹೆಲ್ಮೆಟ್ ಹಾಕಿ. ಅವ್ರಿಗೆಂತ ಆಯ್ತಾ, ನಂದು ನಂಬರ್ ಪ್ಲೇಟ್ ಇಲ್ಲ ಆಯ್ತಾ, ನಂಬರ್ ಪ್ಲೇಟ್ ಬಿದ್ದೋಯ್ತೆ. ಅದಕ್ಕೆ ಅವ್ರು ಹೇಳಿದ್ರು ನಂಬರ್ ಪ್ಲೇಟ್ ಹಾಕಿ ಆಯ್ತು. ನಾನು ಹೆಲ್ಮೆಟ್ ಹಾಕಿ ಹೇಳಿದೆ, ಆಯ್ತಲ್ಲ ಅಲ್ಲಿ. ಬಾಯ್ ಬಾಯ್. ಆರಾಮಲ್ಲ? ನಂಗೆ ಗೊತ್ತಾದ್ರೆ ನಿಲ್ಲಿಸ್ತೆ ನಾನು. ಅವನುಂಟು, ಆಗದಿಂದ ಅವನುಂಟು ಕ್ಯಾಮ್ರಾ. ಹಾಗೆಂತ ಇಲ್ಲ ಮಾರೆ. ಸ್ಟಿಕರ್ ಉಂಟು ಕೊಡು. ಹಾಂ ಸರಿ ಬ್ರೋ, ಓಕೆ ಬಾಯ್ ಬಾಯ್ ಬಾಯ್. ಹಾಂ ಬಾಯ್ 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 ಬಾಯ್, ಸಿಗುವ. ಹಾಂ ಆಯ್ತು, ಬರ್ತಿದ್ದೆ. ಹಾಂ Sir, big fan, sir. ಥ್ಯಾಂಕ್ ಯು. How are you? ಐ ಆಮ್ ಗುಡ್. ಹೌ ಆರ್ ಯು? ಈ ಸೇಫ್ಟಿಗೆ ಒಂದು ದೀಪ ಆನ್. ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.